ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಲೈಫ್ ಸ್ಟೈಲ್ ಕನ್ನಡ. ನಾನಿವತ್ತು ಮಾರ್ನಿಂಗ್ ವ್ಲಾಗ್ ಹಾಕ್ತಾಯಿದ್ದೀನಿ. ನಾನು ಬೆಳಗ್ಗೆನೇ ಎದ್ದಿದ ತಕ್ಷಣ ಫಸ್ಟು ಖಾಲಿ ಹೊಟ್ಟೆಗೆ ಒಂದು ಬೆಳ್ಳುಳ್ಳಿ ತಿಂದ್ಬಿಡ್ತೀನಿ. ಒಂದು ಬೆಳ್ಳುಳ್ಳಿ ಎಸಳು ತಿನ್ನೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ? ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿ. ರೋಗ ನಿರೋಧಕ ಶಕ್ತಿ ಇರುತ್ತೆ, ರಕ್ತದೊತ್ತಡ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಇನ್ನೊಂದು ಫ್ರೆಂಡ್ಸ್, ಉರಿಯೂತನೂ ಶಮನ ಮಾಡುತ್ತೆ ಈ ಬೆಳ್ಳುಳ್ಳಿ ಒಂದು ತಿನ್ನೋದ್ರಿಂದ. ಇನ್ನೊಂದು ಫ್ರೆಂಡ್ಸ್, ಈ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ನೀವು ಕೊಬ್ಬರಿ ಎಣ್ಣೆ, ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಂದು 10 ನಿಮಿಷ ಹಾಗೆ ಬಿಟ್ಟು ಚೆನ್ನಾಗಿ ಅಗೆದು ತಿನ್ನೋದ್ರಿಂದ BP ಎಲ್ಲ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೆಲ್ಲ ಉಪಯೋಗ ಇದೆ ಒಂದು ಬೆಳ್ಳುಳ್ಳಿ ತಿನ್ನೋದ್ರಿಂದ ಅಂತ. ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಈಗ ಕಿಚನ್ ಟಿಪ್ಸ್ ಹೇಳ್ತೀನಿ. ಈಗ ಸ್ಟವ್ ಹಚ್ಕೊಂಡು ನಾನು ಹಾಲನ್ನ ಕಾಯ್ಸೋಕೆ ಇಟ್ಕೊಂಡಿದ್ದೀನಿ. ಹಾಲು ಹುಕ್ ಬರೋ ಟೈಮಲ್ಲಿ ಸ್ಟೀಲ್ ಆಗಲಿ ಮರದ್ದಾಗಲಿ ದೋಸೆ ಎತ್ತೋದು ಬರುತ್ತಲ್ಲ, ಅದನ್ನು ನೀವು ಹಿಂಗೆ ಪಾತ್ರೆ ಮೇಲೆ ಇಟ್ಬಿಟ್ರೆ ಹಾಲು ಉಕ್ ಬರಲ್ಲ. ನೋಡಿ, ಎಷ್ಟು ಕುದ್ರೂ ಹಾಲು ಮಾತ್ರ ಹೊರಗಡೆ ಬರಲ್ಲ. ನಾನಿವತ್ತು ಡಾಬಸ್ಪೇಟೆದು ಸೆಕೆಂಡ್ ಪಾರ್ಟ್ ವಿಡಿಯೋ ಹಾಕ್ತಾ ಇದ್ದೀನಿ. ಫಸ್ಟ್ ಪಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇದು ಸೆಕೆಂಡ್ ಪಾರ್ಟ್ ವಿಡಿಯೋ. ಸೆಕೆಂಡ್ ಪಾರ್ಟ್ ವಿಡಿಯೋನು ಎಲ್ಲೂ ಮಿಸ್ ಮಾಡ್ದಿರಾ, ಪೂರ್ತಿ ವಿಡಿಯೋ ನೋಡಿ. ಈ ಊರು ಬಂದು ಡಾಬಸ್ಪೇಟೆ ಅಂತ. ಈ ಡಾಬಸ್ಪೇಟೆಯಲ್ಲಿ ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವ್ರ ಅಕ್ಕವರು ಅತ್ತೆ ಮನೆ ಇದೆ. ಅವ್ರ ಅಕ್ಕವ್ರ ಅತ್ತೆ ಮನೆ ಇಲ್ಲೇ ಬರುತ್ತೆ, ಇಲ್ಲೇ ಇರೋದವರು. ಆದರೆ ಇವ್ರು ಮಾತ್ರ, ನಮ್ಮ ಯಜಮಾನ್ರು ಅಕ್ಕ ಮಾತ್ರ ಇರೋದು ಬ್ಯಾಂಗ್ಳೂರಲ್ಲೇ. ಅವ್ರ ಅತ್ತೆ ಮನೆ ಮಾತ್ರ ಇಲ್ಲಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ. ನಮಗೂ ಅಷ್ಟಾಗಿ ಹಳ್ಳಿಯಲ್ಲಿ ಅಷ್ಟು ರಿಲೇಷನ್ಸ್ ಸ್ವಲ್ಪ ಕಡಿಮೆನೆ. ಹೋದ್ಸಲಿ ದೊಡ್ಡ ದೊಡ್ಡ ಮರ ಇತ್ತು, ಬಾಳೆಗೊನೆ ಎಲ್ಲ ಬಿಟ್ಟಿತ್ತು. ಈ ಸಲ ಬಾಳೆಗೊನೆ ಎಲ್ಲ ಚಿಕ್ಕ ಚಿಕ್ಕ ಗಿಡ ಆಗೈತೆ, ಎಲ್ಲ ಕಿತ್ಬಿಟ್ಟವ್ರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿದೆ ಅಂದ್ಬಿಟ್ಟು ತೋಟ, ಅಡಿಕೆ ತೋಟ ಮತ್ತು ಬಾಳೆ ತೋಟ ಎರಡೂ ಇದೆ. ನಾವೀಗ ತೆಂಗಿನ ತೋಟಕ್ಕೆ ಬಂದ್ವಿ. ತೆಂಗಿನ ತೋಟದಲ್ಲಿ ಯಾಕಪ್ಪ ಬಂದಿತ್ತು ಅಂದರೆ, ನಾವು ಊಟ ಎಲ್ಲ ಮನೆಯಿಂದನೇ ತೊಗೊಂಡ್ಬಂದಿದ್ವಿ. ಇಲ್ಲೇ ತಿನ್ನೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಊಟ ಎಲ್ಲ ತೊಗೊಂಡು ನಾವು ಪ್ಯಾಕ್ ಮಾಡಿಕೊಂಡು ತೊಗೊಂಬಂದಿದ್ವಿ. ಹಾಗೆ ಎಲ್ಲರೂ ಇಲ್ಲಿ ಬೋರ್ ಆನ್ ಮಾಡಿದರು. ಹಾಗೆ ಎಲ್ಲ ಕೈ ತೊಳ್ಕೊಂಡು ಎಲ್ಲರೂ ಊಟಕ್ಕೆ ಕುತ್ಕೊಳ್ಳೋಣ ಅಂತ ಜಾಗ ನೋಡ್ತಾ ಇದ್ದೀವಿ. ಎಲ್ಲಿ ಚೆನ್ನಾಗಿದೆ, ಎಲ್ಲ ತೋಟಕ್ಕೆ ನೀರು ಬಿಟ್ಟು ನಮ್ಮ ಹುಡುಗರೆಲ್ಲ ಬಂದಿದ್ರೆ ಮರ ಹತ್ತಿ ಎಳ್ನೀರು ಕೇಳ್ತಾಯಿದ್ರು. ಎಲ್ಲರೂ ಎಳ್ನೀರು ಕುಡಿಬೋದಾಗಿತ್ತು. ಆ ಹುಡುಗರು ವಿನೋದು ಮಾರ್ತಿ ಎಲ್ಲರೂ ಇದ್ದಿದ್ರೆ ಎಳ್ನೀರು ಕೀಳೋರು. ಅವ್ರು ಬಂದಿಲ್ಲ, ಹಾಗಾಗಿ ನಾವೇ ಹೋಗಿರೋದು. 4 ಜನ ಹೋಗಿದ್ವಿ. ನೋಡಿ ಇವ್ರ ಫೇಸ್ ಎಲ್ಲ ಬಿಡು, ಸರಿ ಅಂದ್ರೆ ಫುಲ್ ಫೇಸ್ ತಾನೆ. ಚಿಕ್ಕಪ್ಪ ನೋಡಿ ಇವಾಗ ಬಾವನ್ಗೆ ನಾವ್ ಏನಕ್ಕೆ ಬರ್ತೀರಲ್ಲ, ನಮ್ಮ ಅಕ್ಕ ನಮ್ಮ ಇದು ಅಂತ ಬರ್ತೀವಿ ಅಲ್ವಾಣ. ನಮ್ದು ತಮ್ದು ಅನ್ನೋದು ಇರ್ಬೇಕು. ಏನ್ ಬಾವ? ಪಲ್ಯನ ಸಪ್ಪೆ ಪಲ್ಯ ಏನ್ ನೀವೆಲ್ಲ ತಿನ್ಬಿಟ್ಟು. ನೋಡಿ ಫ್ರೆಂಡ್ಸ್, ಸುತ್ತಲೂ ಎಷ್ಟು ಚೆನ್ನಾಗಿದೆ ನೋಡಿ, ಗ್ರೀನಿ ಆಗಿ ಎಷ್ಟು ಚೆನ್ನಾಗಿದೆ. ಎಷ್ಟು ಇದನ್ನು ನೋಡೋಕ್ಕೆ ಒಂದು ಖುಷಿ. ಎಷ್ಟು ಸುಂದರವಾಗಿದೆ ನೋಡಿ ಪ್ಲೇಸು, ತುಂಬ ಚೆನ್ನಾಗಿದೆ. ಅಡಿಕೆ ಮರಗಳು, ಬಾಳೆ ಗಿಡ ಇನ್ನೂ ಪುಟ್ಟದಾಗಿದೆ, ಎಲ್ಲ ದೊಡ್ಡದಾಗಿಲ್ಲ. ಲಾಸ್ಟ್ ಟೈಮ್ ಬಂದಿದ್ದಾಗ ತುಂಬ ದೊಡ್ಡದಾಗಿತ್ತು ಬಾಳೆ ಗಿಡ. ಇವಾಗ ಅದೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಆಗಲೇ ಬಂದ್ವಲ್ಲ, ಆ ಸೈಡ್ ಫುಲ್ಲು ಬಾಳೆ ಗಿಡ ಇದ್ದಿತ್ತು. ಈ ಕಡೆ ಎಲ್ಲ ಅಡಿಕೆ ಮರ ಹಾಕಿದ್ದಾರೆ. ಅಡಿಕೆ ಮರ, ತೆಂಗಿನ ಮರ. ನೋಡಿರಿ, ಈ ಸೈಡು ಬಾಳೆ ಗಿಡ ಇದ್ದಿತ್ತು, ಈ ಸೈಡೆಲ್ಲ ಬಾಳೆ ಗಿಡ ಇತ್ತು. ಅದು ಚಿಕ್ಕ ಇವಾಗ ಪುಟ್ಟ ಗಿಡ ಇದೆ ನೋಡಿ ಬಾಳೆ ಗಿಡ. ಅದು ಇನ್ನೂ ದೊಡ್ಡದಾಗಬೇಕು, ಅದಕ್ಕಿನ್ನೂ ಲೇಟ್ ಆಗುತ್ತೆ. ಚೆನ್ನಾಗೈತಲ್ವಾ? ಬ್ಯಾಂಗ್ಳೂರಲ್ಲಿ ವರ್ಕ್ ಬ್ಯುಸಿಯಾಗಿರೋರು, ಸ್ಟ್ರೆಸ್ ಆಗಿರೋರು ವಾರಕ್ಕೊಂದ್ಸಲಿ ಬಂದು ಇಂಥ ಪ್ಲೇಸಿಗೆ ಬನ್ನಿ, ತುಂಬಾ ರಿಲೀಫ್ ಆಗುತ್ತೆ ಮೈಂಡು. ಇಲ್ಲಿ ಒಂದು ಮರ ಇದೆ, ಆ ಮರದಿಂದ ಒಂದು ಹಣ್ಣು ಕಿತ್ಕೊಂಡ್ವಿ. ಅದು ಯಾವ ಹಣ್ಣು ಅಂದರೆ ಲಕ್ಷ್ಮಣ ಫಲ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು. ಹಾಗೆ ನಾವು ಒಂದು ಹಣ್ಣು ನಾವು ಕಿತ್ಕೊಂಡು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಆ ಹಣ್ಣಿಂದ ಎಷ್ಟು ಉಪಯೋಗಗಳಿದೆ, ಆ ಹಣ್ಣು ತಿಂದರೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ಅದರಿಂದ ಏನೇನು ಉಪಯೋಗ ಇದೆ ಅಂತ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ನೋಡಿ, ಎಲ್ಲ ನೋಡಿ, ಹಸು ಎಲ್ಲ ನಿಂತಿದೆ. ತೋಟ ದೊಡ್ಡದಾಗಿದೆ ಫ್ರೆಂಡ್ಸ್. ಹಾಗೆ ಬಂದು ನಮ್ಮ ರಿಲೇಟಿವ್ಸ್ ಮನೆಗೆ ಬಂದ್ವಿ. ಇದೇನೋ ತಿಂತಾರಂತಪ್ಪ, ಟರ್ಕಿ ಕೋಳಿ. ಅದು ನಾಟಿ ಕೋಳಿ.
ಇಲ್ಲ ಆಗಲ್ವಾ ಆ ಥರ ಆತೈತೆ. ನೋಡು ಕರೀರಿ ಎಲ್ಲದನ್ನ ಅದನ್ನು ಕರೀರಿ. ಬರಲಿ ಬಾ 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 ಬರ. ಟರ್ಕಿ ಕೋಳಿ, ಟರ್ಕಿ ಕೋಳಿ ಯಾವುದು? ಅಲ್ಲಿ ಒಳಗಡೆನೆ ಬಿಟ್ಟಿರ್ತೀರ, ಈಚೆ ಬಿಡಲ್ವಾ? ಅವ್ರು ಕೊಡ್ತಾರಂತೆ, ಇರು ಕಟ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತುಪ್ಪದ ಹೀರೆಕಾಯಿ ಗಿಡ ಇದೆ. ಆ ಗಿಡದಲ್ಲಿ ಒಂದ್ 2-3 ತುಪ್ಪದ ಹೀರೆಕಾಯಿ ಇದೆ. ಮೊದಲೇ ಎಲ್ಲ ಸ್ವಲ್ಪ ಇದ್ರ ಹಿಂದಿನ ದಿವಸನೇ ಕಿತ್ತಿದ್ರಂತೆ ಎಲ್ಲ, ಹಂಗಾಗಿ ಒಂದು 3 ಏನೋ ಇದೆ ಅಂತ ಕೊಟ್ರು. ಇದು ಊರು ಏನಂದ್ರೆ ನಮ್ಮ ಹಸ್ಬೆಂಡ್ ಇದಾರಲ್ಲ, ಅವ್ರ ಅಕ್ಕನ ಅತ್ತೆ ಮಾವನೂರು. ಅವ್ರ ಅತ್ತೆ ಮಾವನು ಏನು ಇಲ್ಲಿಲ್ಲ, ಹಳ್ಳಿಯಲ್ಲಿಲ್ಲ, ಅವ್ರು ಇರೋದೆಲ್ಲ ಬ್ಯಾಂಗ್ಳೂರಲ್ಲೇ. ಜಮೀನ್ ಮಾತ್ರ ಇಲ್ಲಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ತುಪ್ಪದ ಹೀರೆಕಾಯಿ, ಎಷ್ಟು ಫ್ರೆಶ್ ಆಗಿದೆ. ಈ ಕಡೆ ದೊಡ್ಡ ಪತ್ರೆ ಗಿಡ ಇದೆ ನೋಡಿ, ಇದು ಔಷಧಿಗೆ ತುಂಬ ಒಳ್ಳೆಯದು. ಇದು ಅವರೆಕಾಯಿ ಗಿಡ, ಎಲ್ಲ ಇನ್ನೂ ಬಲಿಬೇಕು ಕಾಯಿ. ಇಲ್ಲೆಲ್ಲ ಅವರೆಕಾಯಿ ಸೊಗಡು ಘಮ ಘಮ ಅಂತ ಇದೆ. ಹೀಗೆ ನಾವು ಫ್ರೆಶ್ ಆಗಿ ಡೈರೆಕ್ಟಾಗಿ ಗಿಡದಿಂದನೇ ಕಿತ್ತು ನಾವು ಅವರೆಕಾಯಿ ತರಕಾರಿಗಳು ಎಲ್ಲ ಕಿತ್ತು ಮಾಡ್ಕೊಂಡು ತಿಂದರೆ ಆಹಾ, ಅದ್ರ ರುಚಿನೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ರಾಗಿ ತೆನೆ ಎಷ್ಟು ಚೆನ್ನಾಗಿದೆ ನೋಡಿ. ಆಗ ನಾವು ಹಳ್ಳಿ ಸೈಡ್ ಹೋದರೆ ಈ ಥರ ರಾಗಿ ತೆನೆಲ್ಲ ಕಿತ್ಕೊಂಡು ಸುಟ್ಬಿಟ್ಟು ಇದಕ್ಕೆ ಸಕ್ಕರೆನೂ ಯಾಲಕ್ಕಿ ಮತ್ತು ಇದನ್ನು ರಾಗಿ ತೆನೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಅದು ತಿಂತಾಯಿದ್ರೆ ಇನ್ನೂ ತಿನ್ನಬೇಕಂತ ಅನಿಸುತ್ತೆ. ಸರಿ, ಹಾಗೆ ನಾವು ಈ ಕಡೆ ಬಂದ್ವಿ. ಈ ಕಡೆ ಫುಲ್ಲು ಸಾವಂತಿಗೆ ಗಿಡ ಹಾಕಿದ್ರು ನೋಡಿ. ಸಾವಂತಿಗೆ ತೋಟ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಕಡೆ ಹೂವು ಬಿಟ್ಟಿದೆ. ನನಗಂತೂ ನೋಡಿ ತುಂಬ ಸಂತೋಷ ಆಯಿತು. ಏನು ಇಷ್ಟು ಚೆನ್ನಾಗಿದೆಯಲ್ವಾ ಶಾವಂತಿಗೆ ಗಿಡಗಳು. ನಾವು ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ಹೂನ ಈಸ್ಕೊಳ್ತೀವಿ, ಇಲ್ಲೆಲ್ಲ ಫ್ರೆಶ್ ಆಗಿದೆ ನೋಡಿ. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ತೋಟ ಮಾಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಇಲ್ಲಿಂದನೇ ತೊಗೊಂಬಂದು ನಮಗೂ ಕೊಡೋದು, ಎಲ್ಲ ಬೆಳೆದು ತೊಗೊಂಡು ಬಂದು ಮಾರ್ಕೆಟ್ಗೆ ಹಾಕ್ತಾರೆ ನೋಡಿ. ಆ ಕಡೆ ರಾಗಿ ತೆನೆ, ರಾಗಿ ಮೆದೆ ಅಂತ ಹೇಳ್ತಾರೆ ಅದನ್ನು. ಅದ್ರ ಮೇಲೆ ರಾಗಿದೆಲ್ಲ ತೆನೆಗಳನ್ನ ಕಟ್ ಮಾಡಿ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಒಣಗಿಸ್ತಾರೆ, ನಂತರ ಬಡಿತಾರೆ ರಾಗಿನ. ಓಕೆ ಫ್ರೆಂಡ್ಸ್, ಇವಾಗ ಊರೆಲ್ಲ ನೋಡ್ಕೊಂಬಂದಿತ್ತಾಯಿತು. ಇವಾಗ ಮನೆಗೆ ಹೊರಡೋಣ ಅಂತ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಕ್ಯಾಲಿಫೋರ್ನಿಯಾ ನಮ್ಮ ಯಜಮಾನ್ರು ನೋಡಿ ರೆಸ್ಟ್ ಮಾಡ್ತಾ ಇದ್ದಾರೆ. ಐ ಗೋಯಿಂಗ್ ಟು ಕ್ಯಾಲಿಫೋರ್ನಿಯಾ. ನೋಡಿ ಫ್ರೆಂಡ್ಸ್, ಆಗಲೇ ಬಂದ್ವಿ ನಾವು ರೈಲ್ವೆ ಟ್ರ್ಯಾಕ್ ಹತ್ರ ಬಂದ್ವಿ. ಟೈಮ್ ಆಯಿತು ಅಂತ ಸ್ಟೇಷನ್ ಹತ್ರ ಬಂದ್ವಿ. ಇನ್ನೇನು ಬರೋ ಸಮಯ ಆಯಿತು. ನಾವು ಟ್ರೈನ್ಗೆ ಒಂದು ಅರ್ಧ ಗಂಟೆ ಮುಂಚೆ ಇದ್ರೇ ಒಳ್ಳೆಯದು, ಯಾಕಂದರೆ ಟ್ರೈನು ಜಾಸ್ತಿ ಹೊತ್ತು ನಿಲ್ಲಿಸಲ್ಲ, ಹಾಗಾಗಿ ಬೇಗ ಬಂದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಟ್ರೈನ್ ಬರೋದಂತೂ ನೋಡಿದ್ರೆ ತುಂಬಾ ಭಯ ಆಗುತ್ತೆ. ಆ ಸೌಂಡು ಅದೆಲ್ಲ ಎಷ್ಟು ಜೋರಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್, ಅಷ್ಟು ಜೋರಾಗಿರುತ್ತೆ ಸೌಂಡು. ಆ ಟ್ರೈನ್ ಬರುವಾಗ ಅಷ್ಟು ಫೋರ್ಸ್ ಇರುತ್ತೆ ಟ್ರೈನ್ ಸೌಂಡು. ಈ ರೈಲ್ವೆ ಸ್ಟೇಷನ್ ನೋಡಿದ್ರೆ ಯಾವುದೋ ಹಳ್ಳಿ ಥರ ಕಾಣಿಸಲ್ಲ, ಎಲ್ಲೋ ನಾವು USA ಬಂದಿದ್ದೀವಿ ಅನ್ನೋ ರೀತಿ ಕಾಣಿಸುತ್ತೆ. ಅದಕ್ಕೆ ನಮ್ಮ ಹುಡುಗಿ ಅಂದಿದ್ದು ಕ್ಯಾಲಿಫೋರ್ನಿಯಾ ಅಂತ ಹೇಳಿ ಆಂಟಿ ಅಂತ ಅಂದ್ಬಿಟ್ಟು. ಆ ಥರ ಇದೆ ಇದು ಹಳ್ಳಿ ಅಂತ ಯಾರೂ ಹೇಳಲ್ಲ, ಅಷ್ಟು ಚೆನ್ನಾಗಿದೆ. ಆಫ್ ಮಾಡು. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಟ್ರೈನ್ ಬರ್ತಾ ಇದೆ, ವೈಟ್ ಕಲರ್ ಟ್ರೈನು. ಟ್ರೈನಲ್ಲಿ ಹೋಗೋದೇ ಒಂದು ಮಜಾ ಫ್ರೆಂಡ್ಸ್, ಯಾಕಂದರೆ ಟ್ರೈನಲ್ಲಿ ಅಂದರೆ ನಾವು ಹೊರಗಡೆ ಎಲ್ಲ ನೋಡ್ಬೋದು, ಚೆನ್ನಾಗಿರುತ್ತೆ. ಬೆಟ್ಟ ಗುಡ್ಡಗಳೆಲ್ಲ ನೋಡ್ಕೊಂಡು ಹೋಗ್ಬೋದು, ತುಂಬಾ ಖುಷಿಯಾಗುತ್ತೆ ಟ್ರೈನಲ್ಲಿ ಹೋದರೆ. ಬಿಸಿಲಲ್ಲೆಲ್ಲ ಓಡಾಡಿ ತುಂಬಾ ಟಯರ್ಡ್ ಆಗಿದ್ವಿ. ತುಂಬಾ ಬಿಸಿಲು, ಟಯರ್ಡ್ ಆಗಿರೋದ್ರಿಂದ ನಾವು ಕೂಲ್ ಡ್ರಿಂಕ್ಸ್ ತೊಗೊಂಡು ಕುಡಿದ್ವಿ. ನಮ್ಮ ಟ್ರೈನ್ ಇನ್ನೇನು ಬರ್ತಾ ಇದೆ, ಎಲ್ಲರೂ ಟ್ರೈನ್ ಹತ್ಕೊಳ್ಬೇಕು. ಟ್ರೈನ್ ಎಲ್ಲ ಹತ್ಕೊಳ್ತಾ ಇದ್ದೀವಿ ನಾವು ಎಲ್ಲರೂ. ಹುಷಾರಾಗಿ ನೋಡ್ಕೊಂಡು ಹತ್ತಬೇಕು. ಬೇಗ ಒಂದು 10 ನಿಮಿಷ ನಿಲ್ಲಿಸ್ತಾರಷ್ಟೇ, ಅಷ್ಟರೊಳಗಡೆ ನಾವು ಟ್ರೈನ್ ಹತ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಸ್ಟಾರ್ಟ್ ಆಗಿಬಿಡುತ್ತೆ ಟ್ರೈನು. ನೋಡಿ ಫ್ರೆಂಡ್ಸ್, ಎಲ್ಲರೂ ಹೇಗೆ ಕೂತಿದ್ದಾರೆ, ಎಲ್ಲ ಮನೆಯವ್ರ ಥರ ಕೂತ್ಕೊಂಡಿದ್ದಾರೆ. ಮನೆಯವ್ರ ರಿಲೇಷನ್ನು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾರಲ್ಲ. ಬ್ಯಾಂಗ್ಳೂರ್ ಸ್ಟೇಷನ್ಗೆ ಎಲ್ಲ ಬಂದು ಇಳ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇದಾಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.